ಎಲ್ರಿಗೂ ನಮಸ್ಕಾರ. ನನ್ನ ಭಾರತ ಮಾತೆಯ ಕಣ್ಣುಗಳಲ್ಲಿ ಇವತ್ತು ಕಣ್ಣೀರಿದೆ. ಯಾಕಂದರೆ ಅವಳ ಮಕ್ಕಳ ಮೇಲೆ ಪ್ರಹಾರವಾಗಿದೆ. ಅವ್ರ ಮೇಲೆ ಅಶ್ರುವಾಯು ಸಿಡಿಸಿದ್ದಾರೆ. ಅವರಿಗೆ ಮನ ಬಂದಂತೆ ಥಳಿಸಿ ರಕ್ತ ಬರುವಂತೆ ಮಾಡಿದ್ದಾರೆ. ಇದು ಭಾರತ ಮಾತೆಯ ಹೃದಯದ ಮೇಲೆ ಆಗಿರುವ ದಾಳಿ. ಯಾಕಂದರೆ ಇವತ್ತು ಪೊಲೀಸರ ಲಾಠಿ ಬೂಟಿನ ಏಟು ತಿಂದಿರೋದು ಇದೇ ಭವ್ಯ ಭಾರತದ ಭವಿಷ್ಯ ಬರೆಯಬೇಕಿರೋ ಯುವ ಸಮೂಹ. ರಾಜಧಾನಿ ದೆಹಲಿ ಅಕ್ಷರಶಃ ಬೆಂದು ಹೋಗ್ತಿದೆ. ಆದರೆ ಬಿಸಿಲಿನ ಝಳದಿಂದ ಅಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಯುವ ಸಮುದಾಯದ ಆಕ್ರೋಶದಿಂದಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರುವ ಸಂವಿಧಾನ ನಮಗೆ ಪ್ರತಿಭಟಿಸುವ, ಧ್ವನಿ ಎತ್ತುವ, ಸತ್ಯಾಗ್ರಹ ಮಾಡುವ ಹಕ್ಕು ಕೊಟ್ಟಿದೆ. ಆದರೆ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಸಿಕ್ಕಿದ್ದೇನು? ಬ್ರಿಟಿಷರು ಹೇಗೆ ಲಾಠಿ ಬೂಟಿನ ಏಟು ಕೊಡ್ತಿದ್ರೋ ಇವತ್ತು ನಮ್ಮವರೇ ನಮ್ಮ ಮೇಲೆ ದೌರ್ಜನ್ಯ ಕೇಳ್ತಿದ್ದಾರೆ. ಮೊನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಉಗ್ರವಾದಿಗಳ? ಅವರನ್ನು ಟ್ರೀಟ್ ಮಾಡಿದ ರೀತಿ ಸರಿನಾ? ಖಂಡಿತ ಇದು ಅಕ್ಷಮ್ಯ. ಹಾಗಾದರೆ ಪ್ರತಿಭಟನೆ ಆಗ್ತಿರೋದ್ಯಾಕೆ? ಯಾರದ್ದೋ ಸ್ವಾರ್ಥ ಸಾಧನೆಗಾಗಿ ಅಲ್ಲ, ಯಾವುದೋ ಎಲೆಕ್ಷನ್ ಗೆಲ್ಲೋಕ್ಕಾಗಿ ಅಲ್ಲ, ಯಾವುದೋ ಅಧಿಕಾರ ಪಡೆಯೋಕ್ಕಾಗಿ ಅಲ್ಲ, ಬದಲಿಗೆ ಶಿಕ್ಷಣ ವ್ಯವಸ್ಥೆಯ ಬದಲಾವಣೆಗಾಗಿ ನಡೆದ ಪ್ರತಿಭಟನೆ, ಭ್ರಷ್ಟ ವ್ಯವಸ್ಥೆಯ ಸುಧಾರಣೆಗಾಗಿ ನಡೆದ ಪ್ರತಿಭಟನೆ, ಯುವ ಸಮುದಾಯದ ಹಕ್ಕಿಗಾಗಿ ನಡೆದ ಪ್ರತಿಭಟನೆ. ಆದರೆ ಇದನ್ನು ಹ್ಯಾಂಡಲ್ ಮಾಡೋ ರೀತಿ ಖಂಡಿತ ಇದು ತಪ್ಪು. ಅಲ್ಲಿದ್ದವರು ನಿಮ್ಮ ಮಕ್ಕಳೇ ಅಲ್ವಾ? ಅವ್ರ ಮೇಲೆ ನೀವು ಮನ ಬಂದಂತೆ ಲಾಠಿ ಬೀಸ್ತೀರಾ, ಅವರನ್ನು ರಕ್ತಸಿಕ್ತರನ್ನಾಗಿ ಮಾಡ್ತೀರಾ ಅಂದರೆ ನಿಮಗೆ ಮಾನವೀಯತೆ ಇದೆಯಾ? ಮನೆಗೆ ಹೋಗಿ ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರಾ? ನಾನಿವತ್ತು 20 ಮಕ್ಕಳಿಗೆ ಲಾಠಿಯಲ್ಲಿ ಹೊಡೆದು ಬಂದಿದ್ದೀನಿ ಅಂತ ನಿಮ್ಮ ಮಕ್ಕಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತೀರಾ? ಪ್ರತಿ ಮಕ್ಕಳಿಗೂ ಅವರ ಅಪ್ಪ ಹೀರೋ, ಅವರ ಅಮ್ಮ ವಂಡರ್ ವಿಮೆನ್. ಆದರೆ ಅಧಿಕಾರ ಇರೋ, ನಮ್ಮನ್ನು ರಕ್ಷಿಸಬೇಕಾಗಿರೋ ಭದ್ರತಾ ಪಡೆಯ ಸಿಬ್ಬಂದಿಯಾಗಿ ನೀವು ಹೀಗೆ ವರ್ತಿಸ್ತಿದ್ದೀರಲ್ಲ, ನೀವು ನಿಮ್ಮ ಮಕ್ಕಳಿಗೆ ಏನು ಉತ್ತರ ಕೊಡ್ತೀರಾ? ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ದೌರ್ಜನ್ಯ ನೋಡಿರಬಹುದಲ್ವಾ? ಏನು ಹೇಳ್ತೀರಾ ಅವರಿಗೆ? ಒಬ್ಬ ಭದ್ರತಾ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಮನಸ್ಸೋ ಇಚ್ಛೆ ಸಿಕ್ಕಲ್ಲಿ ಬಾರಿಸ್ತಾನೆ. ಮತ್ತೊಬ್ಬ ಸಿಬ್ಬಂದಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದವನಿಗೆ ಕಾಲು ಕೊಟ್ಟು ಬೀಳಿಸ್ತಾನೆ. ಇನ್ನೊಬ್ಬ ಸಿಬ್ಬಂದಿ ಯುವತಿಯ ಸೊಂಟದ ಕೆಳಭಾಗಕ್ಕೆ ಲಾಠಿಯಿಂದ ತಿವಿತಾನೆ. ಉಪಚರಿಸೋಕೆ ಅಂತ ಬಂದ ವೈದ್ಯರ ಮೇಲೆ ಹಲ್ಲೆ ಮಾಡ್ತಾರೆ. ನೆಲಕ್ಕೆ ಹಾಕಿ ಕಾಲಲ್ಲಿ ತುಳಿತಾರೆ. ಏನಿದು? ಇದು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋ ಪರಿಯ? ನಾಚಿಕೆ ಆಗಬೇಕಲ್ವಾ? ಹಾಗಾದರೆ ಡೆಲ್ಲಿಯಲ್ಲಿ ಪರಿಸ್ಥಿತಿ ಇಷ್ಟೊಂದು ಯಾಕೆ ಬಿಗಡಾಯಿಸ್ತು? ವಿದ್ಯಾರ್ಥಿ ಮತ್ತು ಯುವ ಸಮೂಹ ಯಾಕಿಷ್ಟು ಆಕ್ರೋಶಿತರಾದರು ಅಂತ ಕೇಳಿದರೆ ಒಬ್ಬ ವ್ಯಕ್ತಿಯ ಹೆಸರು ಮುನ್ನೆಲೆಗೆ ಬರುತ್ತೆ. ಆ ವ್ಯಕ್ತಿಯ ಜೊತೆಗೆ ಪೊಲೀಸರು ಮತ್ತು ಆಡಳಿತ ನಡೆಸರು ನಡ್ಕೊಂಡ ರೀತಿಯೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯಿತಾ? ಹಾಗಾದರೆ ಆ ವ್ಯಕ್ತಿಯ ಹೆಸರು ಸೋನಂ ವಾಂಗ್ಚುಕ್. ವಾಂಗ್ಚುಕ್ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್, ಹಲವಾರು ಬಾರಿ ಪ್ರತಿಭಟನೆ ಮಾಡಿರೋ ವ್ಯಕ್ತಿ. ಈ ಬಾರಿ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಭಾಗಿಯಾದರು. ಗಾಂಧೀಜಿ ಅವರು ತೋರಿಸಿಕೊಟ್ಟ ಮಾರ್ಗದಲ್ಲೇ ಸಾಗಿ ಜೂನ್ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅವರ ಬೇಡಿಕೆ ಇದ್ದದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಮತ್ತು ಶಿಕ್ಷಣ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಅನ್ನೋದು. ಆದರೆ ಯಾವೊಬ್ಬ ಪ್ರತಿನಿಧಿಯೂ ವಾಂಗ್ಚುಕ್ ಮತ್ತು ವಿದ್ಯಾರ್ಥಿಗಳ ಕೂಗು ಆಲಿಸ್ತಿಲ್ಲ. ಬದಲಿಗೆ ಫೋರ್ಸ್ಫುಲಿ ವಾಂಗ್ಚುಕ್ ಅವರನ್ನು ಜುಲೈ 18ಕ್ಕೆ ದೆಹಲಿ ಪೊಲೀಸರು ಎತ್ಕೊಂಡು ಹೋಗಿ ಸಫ್ದರ್ ಜಂಗ್ ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ಅವರನ್ನು ಅಮಾನವೀಯವಾಗಿ ಎತ್ಕೊಂಡು ಹೋದ ರೀತಿ ಅಲ್ಲಿದ್ದ ವಿದ್ಯಾರ್ಥಿಗಳನ್ನು ಕೆರಳಿಸಿತ್ತು. ಜುಲೈ 20ಕ್ಕೆ ಸಂಸತ್ ಆಂದೋಲನಕ್ಕೆ ಕರೆ ನೀಡಿದರು. ಅದರಿಂದಾಗಿ ಪರಿಸ್ಥಿತಿ ಪ್ರಕ್ಷುಬ್ಧವಾಯಿತು. ಹಾಗಾದರೆ ಈ ಸೋನಂ ವಾಂಗ್ಚುಕ್ ಯಾರು? ಅವರು ಉಪವಾಸ ಮಾಡೋದ್ರಿಂದ ಏನು ಪ್ರಯೋಜನ? ಅವರಿಗೇನಾದರೂ ಆಗಿಬಿಟ್ರೆ ಅಪ್ಪಪ್ಪ ಅಂದರೆ ಏನಾಗುತ್ತೆ? ಸತ್ತು ಹೋಗ್ತಾರೆ ಅಷ್ಟೇ. ಇದರಿಂದ ನಮಗೇನಾಗಬೇಕಿದೆ ಅಂತ ನಾವು ಯೋಚನೆ ಮಾಡಿದರೆ ನಮ್ಮಷ್ಟು ಮೂರ್ಖರು ಮತ್ತೊಬ್ಬರಿಲ್ಲ. ಯಾಕಂದರೆ ಸೋನಂ ಅವರು ಉಪವಾಸ ಮಾಡ್ತಾ ಇರೋದು ಅವರ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಶಿಕ್ಷಣ ವ್ಯವಸ್ಥೆಯೂ ಕರಪ್ಟ್ ಆಗಿಬಿಟ್ರೆ ಮುಂದೆ ನಮ್ಮ ದೇಶದ ಗತಿ ಅಧೋಗತಿ. ಸೋನಂ ವಾಂಗ್ಚುಕ್ NIT ಶ್ರೀನಗರದಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಗ್ರಿ ಪಡೆದವರು. ಅವರು ಯಾವುದಾದ್ರೂ ವಿದೇಶಿ ಕಂಪನಿಯಲ್ಲಿ ಲಕ್ಷಾಂತರ ರೂಪಾಯಿ ಸಿಗೋ ಕೆಲಸಕ್ಕೆ ಸೇರ್ಕೋಬಹುದಿತ್ತು. ಆದರೆ ಅವರು ತಮ್ಮ ಇಡೀ ಜೀವನವನ್ನು ಲದ್ದಾಖ್ನ ಮಕ್ಕಳ ಭವಿಷ್ಯಕ್ಕಾಗಿ ಅರ್ಪಿಸಿದರು. ಯಾವ ಮಕ್ಕಳು ಎಕ್ಸಾಮ್ಸ್ನಲ್ಲಿ ಫೇಲ್ ಆಗ್ತಿದ್ರೋ ಅಂಥ ಮಕ್ಕಳಿಗೆ ಉತ್ತಮ ಎಜುಕೇಷನ್ ನೀಡಿದರು. ಆ ಭಾಗದಲ್ಲಿ ಶಿಕ್ಷಣದಲ್ಲಿ ಸುಧಾರಣೆ ತಂದರು. ಲದ್ದಾಖ್ನ ಜನರಿಗೆ ಉದ್ಯೋಗ ದೊರಕೋ ಹಾಗೆ ಮಾಡಿದರು.
ನಮ್ಮನ್ನ ಮತ್ತು ದೇಶದ ಗಡಿ ಕಾಯೋ ನಮ್ಮ ಸೈನಿಕರು ಚಳಿಯಲ್ಲಿ ನಡ್ಗೋದನ್ನು ಕಂಡ ವಾಂಗ್ಚುಕ್ ಅವರಿಗಾಗಿ ಮೈ ಬೆಚ್ಚಗಿಡೋ ಟೆಂಟ್ ಡಿಸೈನ್ ಮಾಡಿದರು. -15 ಡಿಗ್ರಿ ಸೆಲ್ಸಿಯಸ್ ಚಳಿ ಇರುವ ಲಡಾಖ್ನ ಗಡಿ ಪ್ರದೇಶಗಳಲ್ಲಿ ಕಾವಲು ಕಾಯೋ ಭಾರತೀಯ ಯೋಧರಿಗಾಗಿ ಪರಿಸರ ಸ್ನೇಹಿ ಸೌರಶಕ್ತಿ ಚಾಲಿತ ಟೆಂಟ್ಗಳನ್ನು ವಿನ್ಯಾಸಗೊಳಿಸಿದ್ರು. ಇವು ಯಾವುದೇ ಇಂಧನ ಇಲ್ಲದೆ ಒಳಗಡೆ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಕಾಯ್ದುಕೊಳ್ತವೆ. ಈ ಟೆಂಟ್ ನಡುಗೋ ಚಳಿಯಲ್ಲಿ ನಮ್ಮ ಸೈನಿಕರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇವರ ಈ ನಿಸ್ವಾರ್ಥ ಸೇವೆಗಾಗಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಅಂದರೆ ಏಷ್ಯಾದ ನೋಬೆಲ್ ಪ್ರೈಸ್ ನೀಡಿ ಅವರನ್ನು ಗೌರವಿಸಲಾಗಿದೆ. ವಿಶೇಷ ಅಂದರೆ ವಾಂಗ್ಚುಕ್ ಅವರು ತಾವು ಕಂಡುಹಿಡಿದ ಯಾವುದೇ ತಂತ್ರಜ್ಞಾನಕ್ಕೆ ಪೇಟೆಂಟ್ ಪಡೆದಿಲ್ಲ. ಜಗತ್ತಿನ ಬಡ ಜನರಿಗೆ ಫ್ರೀ ತಂತ್ರಜ್ಞಾನ ಸಿಗಲಿ, ಎಲ್ರಿಗೂ ಅನುಕೂಲವಾಗಲಿ ಅನ್ನೋದೇ ಇವರ ಮುಖ್ಯ ಉದ್ದೇಶ. ಇಂಥ ವ್ಯಕ್ತಿಯನ್ನು ಕೆಲ ಜನ ದೇಶದ್ರೋಹಿ ಅಂತಿದ್ದಾರೆ. ಇಂಥವರಿಗೆ ಏನು ಹೇಳಬೇಕು? ಇವರು ದೇಶದ್ರೋಹಿ ಆದರೆ ದೇಶಭಕ್ತರು ಯಾರು? ವಾಂಗ್ಚುಕ್ ಲದ್ದಾಖ್ನಲ್ಲಿ ಬೇಸಿಗೆಯಲ್ಲಿ ಎದುರಾಗೋ ನೀರಿನ ಅಭಾವವನ್ನು ನೀಗಿಸೋ ಸಲುವಾಗಿ ಕೃತಕ ಹಿಮನದಿಗಳನ್ನು ಅಂದರೆ ಆರ್ಟಿಫಿಷಿಯಲ್ ಗ್ಲೇಷಿಯರ್ಸ್ ಸೃಷ್ಟಿಸಿದರು. ಚಳಿಗಾಲದಲ್ಲಿ ವ್ಯರ್ಥವಾಗಿ ಹರಿಯೋ ನೀರನ್ನು ಪೈಪ್ಗಳ ಮೂಲಕ ತಂದು ಶಂಕುವಿನ ಆಕಾರದಲ್ಲಿ ಹೆಪ್ಪುಗಟ್ಟುವಂತೆ ಮಾಡಿದರು. ಇದನ್ನು ಐಸ್ ಸ್ತೂಪ ಅಂತ ಕರೀತಾರೆ. ಇವು ಬೇಸಿಗೆಯಲ್ಲಿ ನಿಧಾನವಾಗಿ ಕರಗಿ ಕೃಷಿಗೆ ನೀರು ಒದಗಿಸುತ್ತೆ. ಇಂಥ ಅದೆಷ್ಟೋ ಜನೋಪಕಾರಿ ಕೆಲಸ ಮಾಡಿರೋ ವಾಂಗ್ಚುಕ್ ಇವತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರ ತಂದೆ ಸೋನಂ ವಾಂಗ್ಯಾಲ್ ಕೂಡ ಹೋರಾಟಗಾರರೇ. ಅವರು ಕೂಡ 80ರ ದಶಕದಲ್ಲಿ ಲದ್ದಾಖ್ಗಾಗಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಆದರೆ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಖುದ್ದು ದೆಹಲಿಯಿಂದ ಹೋಗಿ ಅವರ ಮನವಿ ಆಲಿಸಿ ವಾಂಗ್ಯಾಲ್ ಅವರ ಉಪವಾಸ ಅಂತ್ಯಗೊಳಿಸಿದರು. ಬಟ್ ಇಂದು ವಾಂಗ್ಚುಕ್ ಅವರಿಗೆ ಸಿಕ್ಕಿದ್ದೇನು? ಬಲವಂತದ ಕ್ರಮ. ಇದು ಸರಿನಾ? ಇನ್ಫ್ಯಾಕ್ಟ್ ನಾವು ನಮ್ಮ ವಿಡಿಯೋ ಮೂಲಕ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಇದನ್ನೆಲ್ಲ ನಿಮಗೆ ಹೇಳೋದು ನಮ್ಮ ಕರ್ತವ್ಯ. ಒಂದು ವೇಳೆ ಸೋನಂ ವಾಂಗ್ಚುಕ್ ಅವರಿಗೆ ಏನಾದರೂ ಆಗಿಬಿಟ್ರೆ, ಇಲ್ಲಿ ಪ್ರತಿಭಟಿಸ್ತಾ ಇರೋ ವಿದ್ಯಾರ್ಥಿಗಳಿಗೆ ಏನಾದರೂ ಆದರೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳ ಹಕ್ಕಿಗಾಗಿ ಫೈಟ್ ಮಾಡೋರು ಯಾರೂ ಇಲ್ಲದಂತಾಗ್ಬಿಡ್ತಾರೆ. ಗೊತ್ತಿರಲಿ, ಇದು ಯಾವುದೇ ಪಕ್ಷದ ಪರವಾಗಿರೋ ಹೋರಾಟವಲ್ಲ, ಅಥವಾ ಯಾವುದೋ ವ್ಯಕ್ತಿಯ ಯಾವುದೋ ಪಕ್ಷದ ವಿರುದ್ಧವಾದ ಹೋರಾಟವಲ್ಲ. ಇದು ನ್ಯಾಯಕ್ಕಾಗಿ ಹೋರಾಟ, ಉತ್ತಮ ಭವಿಷ್ಯಕ್ಕಾಗಿ ಹೋರಾಟ. ಇದನ್ನು ನಾವು ಬೆಂಬಲಿಸೋಣ. ನೀಟ್ ಅಕ್ರಮದಿಂದಾಗಿ ಅದೆಷ್ಟೋ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೆ ಎಂದೂ ಹೀಗಾಗದಿರಲಿ. ನಿನ್ನೆಯ ಪ್ರೊಟೆಸ್ಟ್ನಲ್ಲಿ ಬಂದಿದ್ದ ಇಬ್ಬರ ಮಾತುಗಳು ನಮ್ಮ ಕಣ್ಣಲ್ಲಿ ನೀರು ತರಿಸಿದ್ವು. ಒಬ್ಬ ತಾಯಿ, ಅವರು ಇದೇ ನೀಟ್ ಅಕ್ರಮದಿಂದಾಗಿ ತಮ್ಮ ಮಗನನ್ನು ಕಳ್ಕೊಂಡಿರೋ ತಾಯಿ. ಅವರಿಗೆ ಗಂಡ ಇಲ್ಲ, ತಂದೆ ತಾಯಿ ಇಲ್ಲ, ಆಕೆ ಸಿಂಗಲ್ ಪೇರೆಂಟ್. ಇದ್ದೊಬ್ಬ ಮಗ ನೀಟ್ ಎಕ್ಸಾಮ್ ಬರೆದು ಡಾಕ್ಟರ್ ಆಗೋ ಕನಸು ಕಂಡಿದ್ದ. ಸಾಲ ಸೋಲ ಮಾಡಿ ಆದರೂ ಪರವಾಗಿಲ್ಲ, ಅವನನ್ನು ಡಾಕ್ಟರ್ ಮಾಡಬೇಕು ಅಂತ ಆ ತಾಯಿ ಕನಸು ಕಂಡಿದ್ರು. ಆದರೆ ನೀಟ್ ಎಕ್ಸಾಮ್ ಅಕ್ರಮದಿಂದಾಗಿ ಆ ತಾಯಿಯ ಮಗ ಆತ್ಮಹತ್ಯೆ ಮಾಡಿಕೊಂಡ. ಇದಕ್ಕೆ ಯಾರು ಹೊಣೆ? ಮತ್ತೊಬ್ಬ ತಂದೆ, ಅವರ ಮಗನೂ ಇದೇ ನೀಟ್ ಅಕ್ರಮಕ್ಕೆ ಬಲಿಯಾದ. ಎಕ್ಸಾಮ್ ಬರೆದು ಬಂದವನು, ಪಾಪ ನಾನು ಪರೀಕ್ಷೆ ತುಂಬ ಚೆನ್ನಾಗಿ ಬರೆದಿದ್ದೀನಿ, ಖಂಡಿತ ಈ ಬಾರಿ ನಾನು MBBS ಸೀಟ್ ತಗೊಳ್ತೀನಿ, ನಿಮ್ಮ ಕನಸು ನನಸು ಮಾಡ್ತೀನಿ ಅಂತ ಹೇಳಿದ್ದ. ವೆಕೇಷನ್ಗೆ ಹೋಗೋಕೆ ತಯಾರಿ ಮಾಡಿಕೊಂಡಿದ್ದ. ಆದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಪರೀಕ್ಷೆ ಕ್ಯಾನ್ಸಲ್, ಎಕ್ಸಾಮ್ ಬರೀಬೇಕು ಅಂತ ಸುದ್ದಿ ಬಂದಾಗ ನಾನದನ್ನು ಅವನಿಂದ ಮುಚ್ಚಿಟ್ಟಿದ್ದೆ. ಆದರೆ ಅದು ಹೇಗೋ ಅವನಿಗೆ ಗೊತ್ತಾಗ್ಬಿಡ್ತು. ಅದೇ ಆಘಾತದಿಂದನೇ ಅವನು ಆತ್ಮಹತ್ಯೆ ಮಾಡಿಕೊಂಡ ಸರ್ ಅಂತ ಆ ತಂದೆ ಹೇಳ್ತಾ ಇರುವಾಗ ಎಂಥ ಕಲ್ಲು ಹೃದಯವು ನುಚ್ಚು ನೂರಾಗಿತ್ತು. ನಾನಂತೂ ನನ್ನ ಮಗನನ್ನು ಈ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಕಳ್ಕೊಂಡಿದ್ದೀನಿ. ಇನ್ಯಾವ ಮಕ್ಕಳಿಗೂ ಆ ಥರ ಅನ್ಯಾಯ ಆಗಬಾರ್ದು, ಇನ್ಯಾವ ತಾಯಿಯ ಮಡಿಲು ಬರಿದಾಗಬಾರ್ದು ಅಂತ ನಾನು ಹೋರಾಟಕ್ಕೆ ಬಂದಿದ್ದೀನಿ ಅಂತ ಆ ತಂದೆ ಹೇಳಿದರು. ಹೀಗೆ ವಯಸ್ಸಿಗೆ ಬಂದ ಅದೆಷ್ಟೋ ಮಕ್ಕಳನ್ನು ಕಳ್ಕೊಂಡಿರೋ ಇಂಥ ತಂದೆ ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು ಸಮಾಧಾನ ಮಾಡೋ ಶಕ್ತಿ ಯಾರಿಗಿದೆ ಹೇಳಿ? ಈ ಸಾವಿಗೆ, ಈ ನೋವಿಗೆ ಯಾರು ಹೊಣೆ? ಒಬ್ಬ ವಿದ್ಯಾರ್ಥಿ ದಿನಕ್ಕೆ 12ರಿಂದ 14 ಗಂಟೆ ಓದಿ ಎಕ್ಸಾಮ್ ಬರೆದು ಸೀಟ್ ಸಿಗುತ್ತೆ. ನಾನು ಡಾಕ್ಟರ್ ಆಗ್ತೀನಿ, ಜನರಿಗೆ ಸೇವೆ ಮಾಡ್ತೀನಿ ಅಂತ ಕನಸು ಕಟ್ಕೊಂಡಿದ್ದವಳು ನೀಟ್ ಅಕ್ರಮದಿಂದಾಗಿ ಶವವಾಗಿ ಹೋದ್ಲು. ಇಂಥ ಅದೆಷ್ಟೋ ಕರುಣಾಜನಕ ಕಥೆಗಳಿವೆ. ತಮ್ಮ ಮಕ್ಕಳ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದ ಆ ತಂದೆ ತಾಯಿಯ ಗತಿ ಏನು? ಅವರು ಇದ್ದು ಸತ್ತಂತೆ ಅಲ್ವಾ? ಇದು ಒಬ್ಬನ ಆತ್ಮಹತ್ಯೆ ಅಲ್ಲ, ಇದು ಇಡೀ ಕುಟುಂಬದ ಸಾಮೂಹಿಕ ಆತ್ಮಹತ್ಯೆ ಅಲ್ಲ, ಇದು ಭ್ರಷ್ಟ ವ್ಯವಸ್ಥೆ ಮಾಡಿರೋ ವ್ಯವಸ್ಥಿತ ಕೊಲೆ. ಇದಕ್ಕೆ ಯಾರು ಜವಾಬ್ದಾರಿ? ಹೌದು, ಜಸ್ಟ್ ಒಬ್ಬ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಕೂಡಲೇ ಎಲ್ಲವೂ ಸರಿ ಹೋಗ್ಬಿಡಲ್ಲ.
ಸತ್ತ ಮಕ್ಕಳ ಜೀವ ವಾಪಸ್ ಬರಲ್ಲ ನಿಜ, ಆದರೆ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಪಾಸ್ ಆಗುತ್ತೆ. ಈ ಮೂಲಕ ನಾವು ಕೂಡ ಉತ್ತರದಾಯಿತ್ವ ಹೊರಬೇಕು ಅನ್ನೋ ಮನೋಭಾವ ಇತರೆ ಕ್ಯಾಬಿನೆಟ್ ಸದಸ್ಯರಲ್ಲಿ ಮೂಡಿಸೋ ಅವಶ್ಯಕತೆ ಇದೆ. ಮುಂದೆ ನಮ್ಮ ಇಲಾಖೆಯಲ್ಲೂ ಇಂಥ ಅವಘಡ ಆದರೆ ನಮ್ಮ ತಲೆದಂಡವೂ ಆಗುತ್ತೆ ಅನ್ನೋ ಭಯ ಅವರಲ್ಲಿ ಮೂಡಿಸಬೇಕು. ಅವರಲ್ಲಿ ಜವಾಬ್ದಾರಿ ಬೆಳಿಬೇಕು. ಅದಕ್ಕಾಗಿಯೇ ಧರ್ಮೇಂದ್ರ ಪ್ರಧಾನ್ರ ರಾಜೀನಾಮೆ ಕೇಳ್ತಾ ಇರೋದು. ಇಲ್ಲಾಂದರೆ ನಮ್ಮಲ್ಲಿ ರಸ್ತೆ ಹಾಳಾಗಿ ಗುಂಡಿ ಬಿದ್ದರೂ ಅದರಲ್ಲಿ ಬಿದ್ದು ಜನ ಸತ್ರು ಯಾರೂ ಜವಾಬ್ದಾರಿ ಹೊರಲ್ಲ. ಸೇತುವೆ ಕುಸಿದು ಬಿದ್ದರೂ ಯಾರಿಗೂ ಉತ್ತರದಾಯಿತ್ವ ಇರಲ್ಲ. ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕು. ಎಲ್ಲದಕ್ಕೂ ಅಕೌಂಟೆಬಿಲಿಟಿ ಬರಬೇಕು. ಇಲ್ಲಾಂದರೆ ಸಾಯೋರು ಸಾಯ್ತಾ ಇರ್ತಾರೆ, ಅವರ ಸಮಾಧಿ ಮೇಲೆ ಭವನಗಳನ್ನು ನಿರ್ಮಿಸಿ ಮೆರೆಯೋರು ಮೆರೀತಲೇ ಇರ್ತಾರೆ. ಯೋಚಿಸಿ ನೋಡಿ, ಇವತ್ತು ಪ್ರತಿಭಟನೆ ಮಾಡ್ತಿರೋ ದೇಶದ ಯುವ ಸಮೂಹ ಕೇಳ್ತಿರೋದು ಇಷ್ಟೇ. ನೀಟ್ UG ಪರೀಕ್ಷೆ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು. ಪೇಪರ್ ಲೀಕ್ನಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ವಿದ್ಯಾರ್ಥಿ ಮುಖಂಡರಿಗೆ ಸಂಸತ್ತಿನ ಒಳಗಡೆ ಹೋಗಲು ಅವಕಾಶ ನೀಡಬೇಕು. ತಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಮಂಡಿಸಲು ಅವಕಾಶ ನೀಡಬೇಕು. ಇವಿಷ್ಟೇ ಅವರು ಕೇಳ್ತಾ ಇರೋದು. ಆದರೆ ತಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅವರನ್ನು ಉಗ್ರವಾದಿಗಳು ಅಂತ ಕರೀತಾರೆ. ಇವರಿಗೆ ಪಾಕಿಸ್ತಾನದ ಸಪೋರ್ಟ್ ಇದೆ, ಅಲ್ಲಿಂದ ಫಂಡಿಂಗ್ ಬರ್ತಾ ಇದೆ ಅಂತ ಅಪಪ್ರಚಾರ ಮಾಡ್ತಾರೆ. ಅವರ ಧ್ವನಿಯನ್ನು ಬಲವಂತವಾಗಿ ದೌರ್ಜನ್ಯದಿಂದ ಅಡಗಿಸೋ ಪ್ರಯತ್ನ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ. ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ರಕ್ತ ಹರಿಸಿ ಎಕ್ಸ್ಪೈರ್ ಆಗಿರೋ ಅಶ್ರುವಾಯು ಸಿಡಿಸೋದು ಖಂಡಿತ ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಬದಲಿಗೆ ನಮ್ಮ ಯುವ ಜನತೆಯ ಮಾತು ಆಲಿಸಿ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ. ಯೇ ನಯಾ ಭಾರತ್ ಹೈ, ಯಂಗ್ ಇಂಡಿಯಾ, ಯೇ ಘುಸೇಗಾ ಭಿ ಘುಸ್ಕೆ ಮಾರೇಗಾ ಭಿ. ಈ ಮಾತು ನೆನಪಿರಲಿ. ಆದಷ್ಟು ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ ಇಷ್ಟೇ. ನಿಮ್ಮ ಮಕ್ಕಳಲ್ಲಿ ಪ್ರಶ್ನೆ ಮಾಡೋ ಗುಣ ಬೆಳೆಸಿ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಧೈರ್ಯ ಬೆಳೆಸಿ. ಇದುವರೆಗೆ ಯಾರೇನು ಹೇಳಿದರೂ ಕೋಲೆ ಬಸವನ ಹಾಗೆ ತಲೆ ಅಲ್ಲಾಡಿಸಿದ್ದು ನಮ್ಮ ಜನ್ರೇಷನ್ಗೆ ಕೊನೆಯಾಗಲಿ. ನಾವು ಮೌನವಾಗಿದ್ದದ್ದು ಸಾಕು. ಅನ್ಯಾಯವನ್ನು ಸಹಿಸ್ಕೊಳ್ಳೋ ದರಿದ್ರ ನಮ್ಮ ಪಾಲಿಗೆ ದಿ ಎಂಡ್ ಆಗಲಿ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದರೂ ಒಂದು ಸುಂದರ, ಭ್ರಷ್ಟಾಚಾರ ಮುಕ್ತ, ನಿರ್ಭೀತಿಯಿಂದ ಬದುಕಬಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಿಸಿಕೊಡೋಣ. ನಮ್ಮ ಮಕ್ಕಳನ್ನು ಧೈರ್ಯಶಾಲಿಗಳಾಗಿ ಮಾಡೋಣ. ಇವತ್ತು ನಾವು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ. ಬದಲಿಗೆ ನೀವು ಕೂಡ ನಿಮ್ಮದೇ ರೀತಿಯಲ್ಲಿ ಈ ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತಿ. ನಿಮ್ಮ ಮಕ್ಕಳಿಗೆ ಸುಂದರ ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕಟಿಬದ್ಧರಾಗಿ ಅಂತ ಕೇಳ್ಕೊತೀವಿ. ಜೈ ಹಿಂದ್.